ಮೂರ್ತಿ ಪೂಜಕರನ್ನು ಕೊಲ್ಲಲೇಬೇಕು, ಅವರ ಆಸ್ತಿ ಪಾಸ್ತಿಗಳನ್ನು ನಾಶ ಮಾಡಬೇಕು, ಅವರ ಧರ್ಮ ಶ್ರದ್ಧೆಗಳನ್ನು ಒಡಿಬೇಕು. ಇದು ನಿಮ್ಮ ರಿಲಿಜಿಯನ್ನ ಅತ್ಯಂತ ದೊಡ್ಡ ಅಥವಾ ಮಹತ್ವದ ಹೊಣೆಗಾರಿಕೆ ಅಥವಾ ಕಾರ್ಯ ಅಂತೇಳಿ ಕುರಾನ್ ನಲ್ಲಿ ಹೇಳ್ತದೆ ಅಂತೇಳಿ ಅವರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಅದಕ್ಕೆ ಅವರು ಬಳಸುವ ಪದ ಕಾಫೀರ. ಏನು ಕಾಫೀರ ತತ್ವ ಅಂದ್ರೆ ಇಸ್ಲಾಂ ಅನ್ನು ಒಪ್ಪದವನು ಬದುಕಲು ಅನರ್ಹ. ಶರಿಯತ್ನ ಅನ್ವಯ ಸಂವಿಧಾನ ಆರಾಮ್ ಎಂದು ಘೋಷಣೆ ಮಾಡಲಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಕಾಫೀರರೇ. ಆ ದಲಿತ್ ಮುಸ್ಲಿಂ ಬಾಯ್ನ ಚಿಂತನೆಯನ್ನ ವಿಸ್ತೃತಪಡಿಸಬೇಕು, ಜಗತ್ತಿಗೆ ಸಾರಬೇಕು, ಧರ್ಮ ಮೀರಿ ನಿಲ್ಲಬೇಕು ಅನ್ನುವ ಚಿಂತನೆಯನ್ನ ಇಟ್ಕೊಂಡು ಹೋದಂತ ದಲಿತ ನಾಯಕ ತನ್ನ ರಾಜೀನಾಮೆ ಪತ್ರವನ್ನ ಕೊಡ್ಲಿಕ್ಕೆ ಭಾರತದ ನೆಲವನ್ನ ಪ್ರವೇಶ ಮಾಡಿಯೇ ರಾಜೀನಾಮೆ ಕೊಡಬೇಕಾಯ್ತು. ಬಾಬಾ ಸಾಹೇಬರು ಲಿಖಿತವಾಗಿ ಬರೆದ ದಾಖಲೆ, ಒಬ್ಬ ನಿಜವಾದ ಮುಸ್ಲಿಮನನ್ನು ಇಸ್ಲಾಂ ಭಾರತ ತನ್ನ ತಾಯಿ ನೆಲ ಎಂದು ಒಪ್ಪಿಕೊಳ್ಳಲು ಬಿಡುವುದಿಲ್ಲ. ಈಗ ಮೈಸೂರು ನಾಡದೇವತೆಯ ದಸರಕ್ಕೆ ಆಯ್ಕೆಯಾದ ಬಾನು ಮುಸ್ತಾಕರ ಉದ್ದೇಶವು ಕುಂಕುಮ ತೆಗೆಯೋದೆ, ಅರಿಶಿಣ ತೆಗೆಯೋದೆ. ಪಹಲ್ಗಾಮ್ನಲ್ಲಿ ಸಿಂಧೂರವನ್ನು ತೆಗೆದ ಭಯೋತ್ಪಾದಕರ ಉದ್ದೇಶವೂ ಒಂದೇ. ಎರಡು ಇಸ್ಲಾಂನ ಕುನ್ನಿಗಳು ಗಣಪತಿಯ ಮೇಲೆ ಉಗುಳುವ ಚಿತ್ರವನ್ನ ನೀವು ಗಮನಿಸಿರಬಹುದು. ಯಾರಿಟ್ರು ಅವರ ಹೃದಯದ ಒಳಗೆ? ಮೊಹಮ್ಮದ್ ಗಜ್ನಿಯ ಕಾಲದ ಒಬ್ಬ ಇತಿಹಾಸಕಾರ ಹಲ್ವುಕ್ ಬಿ ಅಂತ ಆತ ಬರೀತಾನೆ. ಮೊಹಮ್ಮದ್ ಗಜ್ನಿಯ ಕಾರ್ಯವೈಖರಿಯನ್ನ ವೈಭವೀಕರಿಸಿ ಬರೆಯುವ ಪದಗಳಲ್ಲಿ ಆತ ಹೇಳ್ತಾನೆ, ವಿಗ್ರಹಗಳಲ್ಲಿದ್ದ ದೇವಾಲಯಗಳನ್ನು ಕೆಡವಿ ಇಸ್ಲಾಂ ಸ್ಥಾಪಿಸಿದ ಯಾರೋ ಮೊಹಮ್ಮದ್ ಗಜ್ನಿ. ಆತನು ನಗರಗಳನ್ನು ಆಕ್ರಮಿಸಿಕೊಂಡು ಅಪವಿತ್ರರಾಗಿದ್ದ ಪಾಪಿಗಳನ್ನು ಕೊಂದ, ವಿಗ್ರಹಾರಾಧಕರನ್ನು ನಾಶ ಮಾಡುವುದರ ಮೂಲಕ ಮುಸಲ್ಮಾನರನ್ನು ಸಂತೃಪ್ತಿಗೊಳಿಸಿದ. ಆತನು ತನ್ನ ದೇಶಕ್ಕೆ ಹಿಂದಿರುಗಿ ಇಸ್ಲಾಂಗಾಗಿ ಗಳಿಸಿದ ವಿಜಯಗಳ ಲೆಕ್ಕವನ್ನು ಘೋಷಿಸಿದ. ಅಲ್ಲದೆ ಪ್ರತಿ ವರ್ಷವೂ ಹಿಂದೂಗಳ ವಿರುದ್ಧ ಪವಿತ್ರ ಯುದ್ಧ ಮಾಡುತ್ತೇನೆಂದು ಶಪಥ ಮಾಡಿದ. ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿಯ ಕಾಲದ ಈ ಬಿಭೀತ್ಸ ಹಿಂದೂಗಳ ಮಾರಣ ಹೋಮವನ್ನ ಆ ಕಾಲದ ಇತಿಹಾಸಕರು ಉಲ್ಲೇಖ ಮಾಡ್ತಾ ಇರೋದು. ಹಿಂದೂಗಳ ಧರ್ಮ ಶ್ರದ್ಧೆಯನ್ನ ನಾಶ ಮಾಡುವುದೇ ನಮ್ಮ ಬಹುಮುಖ್ಯ ಉದ್ದೇಶ ಅಂತ ಅವರೇ ಘೋಷಣೆ ಮಾಡ್ಕೊಂಡಿದ್ದಾರೆ ಅಂತ. ತಾನು ಭಾರತದ ಮೇಲೆ ದಾಳಿ ಮಾಡಲು ಕಾರಣ ಏನು ಅಂತೇಳಿ ತೈಮೂರ್ ಭಾರತದ ಮೇಲೆ ದಾಳಿ ಮಾಡಿದ ವಿದೇಶಿ ಆಕ್ರಮಣಕಾರ, ಮುಸ್ಲಿಂ ದಾಳಿಕೋರ, ಬಂಡುಕೋರ. ಆತ ತನ್ನ ಆತ್ಮಕಥನದಲ್ಲಿ ಏನ್ ಬರ್ಕೊಂಡಿದ್ದಾನೆ ಅಂದ್ರೆ, ಕುಧರ್ಮಿಗಳ ವಿರುದ್ಧ ಕದನ ಪರಂಪರೆಯ ನೇತೃತ್ವ ವಹಿಸುವುದೇ ಹಿಂದೂಸ್ತಾನದ ಮೇಲಿನ ದಂಡಯಾತ್ರೆಯ ಉದ್ದೇಶ. ಯಾರು ಕುಧರ್ಮಿಗಳು? ಈ ನೆಲದ ಮೂಲ ವಾರಸುದಾರರು ಕುಧರ್ಮಿಗಳು. ಔರಂಗಜೇಬ್, ಗಜ್ನಿ, ಗೋರಿ ಇವರೆಲ್ಲರೂ ಕೂಡ ಈ ನೆಲದ ಪಾಪಿಗಳ ಕೊಳೆಯನ್ನ ತೊಳೆದ್ರು ಅಂತೇಳಿ ಆಗಿನ ಕಾಲದ ಇತಿಹಾಸಕಾರರು ಬರ್ಕೊಂಡಿದ್ದಾರೆ. ಪಾಪ ಏನು? ಆಗಿನ ಕಾಲದ ಹಿಂದೂಗಳ ಪಾಪ ಏನು ಅಂದ್ರೆ ವಿಗ್ರಹ ಪೂಜೆ ಮಾಡಿದ್ದು. ಮೂರ್ತಿ ಪೂಜಕರನ್ನು ಕೊಲ್ಲಲೇಬೇಕು, ಅವರ ಆಸ್ತಿ ಪಾಸ್ತಿಗಳನ್ನು ನಾಶ ಮಾಡಬೇಕು, ಅವರ ಧರ್ಮ ಶ್ರದ್ಧೆಗಳನ್ನು ಒಡಿಬೇಕು. ಇದು ನಿಮ್ಮ ರಿಲಿಜಿಯನ್ನ ಅತ್ಯಂತ ದೊಡ್ಡ ಅಥವಾ ಮಹತ್ವದ ಹೊಣೆಗಾರಿಕೆ ಅಥವಾ ಕಾರ್ಯ ಅಂತೇಳಿ ಕುರಾನ್ ನಲ್ಲಿ ಹೇಳ್ತದೆ ಅಂತೇಳಿ ಅವರು ಬಹಳ ಗೌರವಿತವಾಗಿ ಮತ್ತು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಅದಕ್ಕೆ ಅವರು ಬಳಸುವ ಪದ ಕಾಫೀರ. ಕಾಫೀರ ಅಂದ್ರೆ ಯಾರು ಮೂರ್ತಿ ಪೂಜಕರು, ಯಾರು ಇಸ್ಲಾಂ ಏತರರು, ಯಾರು ಇಸ್ಲಾಂ ಅನ್ನು ಒಪ್ಪೋದಿಲ್ವೋ, ಯಾರು ಕುರಾನ್ ಅನ್ನು ಒಪ್ಪೋದಿಲ್ವೋ ಅವರೆಲ್ಲರೂ ಕೂಡ ಕಾಫೀರರು. ಜಗತ್ತಿನ ಯಾವುದೇ ದೇಶಗಳಲ್ಲಿ, ಅದು ಇಂಗ್ಲೆಂಡ್ ಇರ್ಬೋದು, ನೆದರ್ಲ್ಯಾಂಡ್ ಇರ್ಬೋದು, ಫ್ರಾನ್ಸ್ ಇರ್ಬೋದು. ಫ್ರಾನ್ಸ್ನಲ್ಲಿ ಒಂದು ಚಾರ್ಲಿ ಅಬ್ಡೋ ಅನ್ನೋ ಒಂದು ಪತ್ರಿಕೆ ಇತ್ತು. ಆ ಚಾರ್ಲಿ ಅಬ್ಡೋ ಅನ್ನೋ ಪತ್ರಿಕೆ ವ್ಯಂಗ್ಯ ಚಿತ್ರ ಇವತ್ತಿಗೂ ಇದೆ. ಒಂದು ವ್ಯಂಗ್ಯ ಚಿತ್ರವನ್ನು ಬರೆಯುವಂತ ಒಂದು ಪತ್ರಿಕೆ, ಅದು ಬಹಳ ದೊಡ್ಡ ಇತಿಹಾಸ ಇದೆ ಅದಕ್ಕೆ. ತನ್ನ ಧರ್ಮ ಪ್ರವರ್ತಕರ ಮೇಲೆ ವ್ಯಂಗ್ಯ ಚಿತ್ರ ಬರೆದ್ರು ಅನ್ನೋ ಕಾರಣಕ್ಕೋಸ್ಕರ ಒಂದು ದೇಶದ ಪರಮಾಧಿಕಾರದ ಗಡಿಯನ್ನ ದಾಟಿ 11 ಜನ ಪತ್ರಕರ್ತರನ್ನ ಕೊಂದದ್ದು ಇದೇ ಕಾಫೀರ ತತ್ವದ ಹಿನ್ನೆಲೆಯಿಂದ. ಪಹಲ್ಗಾಮ್ನಲ್ಲಿ ಧರ್ಮ ಕೇಳಿ ಕಲ್ಮ ಪಠಿಸಿ 2 ಬಾರಿ ಖಚಿತಪಡಿಸಿಕೊಂಡು ಹಣೆಗೆ ಗುಂಡಿಟ್ಟದ್ದು ಇದೇ ಕಾಫೀರ ತತ್ವದ ಅಡಿಯಲ್ಲಿ. ಪಾರ್ಲಿಮೆಂಟ್ನ ಮೇಲೆ, ಭಾರತದ ಪಾರ್ಲಿಮೆಂಟ್ನ ಮೇಲೆ ಬಾಂಬ್ ಎಸೆದವನ ಚಿಂತನೆಯೂ ಕೂಡ ಕಾಫೀರ ತತ್ವದ ಹಿನ್ನೆಲೆ. ಏನು ಕಾಫೀರ ತತ್ವ ಅಂದ್ರೆ ಇಸ್ಲಾಂ ಅನ್ನು ಒಪ್ಪದವನು ಬದುಕಲು ಅನರ್ಹ. ಒಂದು, ಇಸ್ಲಾಂ ಅನ್ನು ಒಪ್ಪಬೇಕು, ಇಲ್ಲ ಆತ ಪ್ರಾಣವನ್ನು ಬಿಡಬೇಕು. ಜಗತ್ತಿನಲ್ಲಿ ಏನೇನು ಡೆಫಿನೇಷನ್ ಇದೆ ಅಂದ್ರೆ ಕಾಫೀರ ತತ್ವವನ್ನು ಸಮರ್ಥನೆ ಮಾಡೋ ಡೆಫಿನೇಷನ್ ಇದೆ. ಇಲ್ಲಿ ಕೂತಿರೋರು ಯಾರಿಗೂ ಕೂಡ, ಇಲ್ಲಿ ಕುಳಿತಿರುವ ಯಾವುದೇ ಬಂಧುಗಳಿಗೂ ಬದುಕುವ ಹಕ್ಕೇ ಇಲ್ಲ. ನೀವೆಲ್ಲ ಅನ್ಕೊಂಡಿದ್ದೀರಿ ಸಂವಿಧಾನದ ಪ್ರಕಾರ, ಸಂವಿಧಾನದ ಅನ್ವಯ ನಮಗೆಲ್ಲ ರೈಟ್ ಟು
ಲಿಬರ್ಟಿ, ರೈಟ್ ಟು ಲಿವ್, ರೈಟ್ ಟು ಲೈಫ್. ನಿಮಗೆ ಗೊತ್ತಿರಲಿ, ಕಾಫೀರ ತತ್ವದ ಹಿನ್ನೆಲೆಯಲ್ಲಿ ಸಂವಿಧಾನವೂ ಕೂಡ ಆರಾಮ್. ನಾನು ಈ ಪದವನ್ನು ಪ್ರಜ್ಞಾಪೂರ್ವಕವಾಗಿ ಪತ್ರಿಕೆ ಮಾಧ್ಯಮ ಮಿತ್ರರು ಇರಬಹುದು ಅಂತ ಗೊತ್ತಿದ್ರು ಹೇಳ್ತಾ ಇದ್ದೀನಿ. ಶರಿಯತ್ನ ಅನ್ವಯ ಸಂವಿಧಾನ ಆರಾಮ್ ಎಂದು ಘೋಷಣೆ ಮಾಡಲಾಗಿದೆ. ಶರಿಯತ್ನ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಕಾಫೀರರೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಅಂದ್ರೆ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟ, ಹಕ್ಕುಗಳನ್ನು ಕೊಟ್ಟ ಬಾಬಾ ಸಾಹೇಬರು ಕೂಡ ಕುರಾನ್ನ ಪ್ರಕಾರ, ಕಾಫೀರ ತತ್ವದ ಪ್ರಕಾರ ಬದುಕಲು ಅರ್ಹರಲ್ಲದವರು. ಸಮಯದ ಮಿತಿಯಲ್ಲಿ ಎಲ್ಲವನ್ನೂ ಮುಟ್ಟಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಜೋಗೇಂದ್ರ ನಾಥ್ ಮಂಡಲ್ ಅನ್ನುವ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸರಿಸಮವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹಕಾರಿ ಕೂಡ ಅವರು. ಅಂದ್ರೆ ಆ ಸಂದರ್ಭದಲ್ಲಿ ಇದ್ದಂತ ಒಬ್ಬ ಬಹಳ ದೊಡ್ಡ ನಾಯಕ, ದಲಿತ ನಾಯಕ. ಅವರು ಭಾರತವನ್ನು ಬಿಟ್ಟು ಇದೇ ಸೆಕ್ಯುಲರಿಸಂ ಚಿಂತನೆಯ ಆಧಾರದ ಮೇಲೆ ಪಾಕಿಸ್ತಾನಕ್ಕೆ ಹೋಗಿರ್ತಾರೆ. ಪಾಕಿಸ್ತಾನದಲ್ಲಿ ಅವರನ್ನ ಮೊದಲ ಕಾನೂನು ಸಚಿವ ಕೂಡ ಮಾಡಿರ್ತಾರೆ. ನಮಗೆ ನೆನಪಿರ್ಲಿ, ಯಾವ ಸೆಕ್ಯುಲರಿಸಂ ಇವತ್ತೇನು ನಾವು ದಲಿತ್ ಮುಸ್ಲಿಂ ಬಾಯ್ ಬಾಯ್ ಅಂತ ಕರೆಯುವ ಒಂದು ಹೊಸ ಯೋಜನೆ, ಸೆಲೆಕ್ಟಿವ್ ಅಪ್ರೋಚ್ ಅಂತ ಏನ್ ಕರಿತೀವಿ, ಅದು ಆ ದಲಿತ್ ಮುಸ್ಲಿಂ ಬಾಯ್ ಬಾಯ್ನ ಚಿಂತನೆಯನ್ನ ವಿಸ್ತೃತಪಡಿಸಬೇಕು, ಜಗತ್ತಿಗೆ ಸಾರಬೇಕು, ಧರ್ಮ ಮೀರಿ ನಿಲ್ಲಬೇಕು ಅನ್ನುವ ಚಿಂತನೆಯನ್ನ ಇಟ್ಕೊಂಡು ಹೋದಂತ ದಲಿತ ನಾಯಕ ತನ್ನ ರಾಜೀನಾಮೆ ಪತ್ರವನ್ನು ಕೊಡ್ಲಿಕ್ಕೆ ಭಾರತದ ನೆಲವನ್ನು ಪ್ರವೇಶ ಮಾಡಿಯೇ ರಾಜೀನಾಮೆ ಕೊಡಬೇಕಾಯ್ತು. ಅಂದ್ರೆ ನೀವು ಅವರು ಪಡೆದಿದ್ದಂತ ಅಧಿಕಾರವನ್ನು ತ್ಯಜಿಸಬೇಕಾದ್ರೂ ಕೂಡ ಆ ನೆಲದಲ್ಲಿ ನಿಂತು ತ್ಯಜಿಸಕ್ಕೆ ಅವಕಾಶ ಇಲ್ಲ. ಅವರ ಎದೆಗೆ ಗುಂಡು ಬೀಳುವ ಕಾರಣಕ್ಕಾಗಿ ಜೋಗೇಂದ್ರನಾಥ್ ಮಂಡಲ್ ಭಾರತದ ನೆಲಕ್ಕೆ ಬಂದ ಮೇಲೆ ಒಂದು ಪತ್ರ ಬರೀತಾರೆ. ನಾನು ನನ್ನ ದಲಿತ ಬಂಧುಗಳಿಗೆ ಇಲ್ಲಿ ಏನೋ ಅವಕಾಶ ಸಿಗುತ್ತೆ, ಉಪೇಕ್ಷಿತ ಬಂಧುಗಳಿಗೆ ಬಹಳ ದೊಡ್ಡ ನೀವು ಸಮಾನತೆಯನ್ನು ಕೊಡ್ತೀರಿ ಅಂತ ಬಂದ್ಬಿಟ್ಟೆ. ಆದರೆ ನಿಮ್ಮಲ್ಲಿ ಏನಿದೆ, ನಿಮಗೆ ಅಂಕಿ ಸಂಖ್ಯೆಗಳು ಇಲ್ಲಿ ನಾನು ಕಾಫೀರ ಅಂತ ಒಂದು ಪುಸ್ತಕ ಬರ್ತಾ ಇದೆ, ಅದರಲ್ಲಿ ಕೊನೆಯಲ್ಲಿ ಒಂದು ಅಂಕಿ ಸಂಖ್ಯೆಗಳು ನಾವು ಕೊಟ್ಟಿದ್ದೇವೆ. ಪಾಕಿಸ್ತಾನದಲ್ಲಿ ಹಿಂದೂ ಜನಸಂಖ್ಯೆಯ ಆ ಗ್ರಾಫ್ ನೋಡ್ಬಿಟ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೇಕು. ವೀರ ಸಾವರ್ಕರ್ ಒಂದು ಮಾತನ್ನು ಹೇಳ್ತಾರೆ, ನೀವು ಬಂದರೆ ನಿಮ್ಮೊಡನೆ, ನೀವು ಬಾರದಿದ್ದರೆ ನಿಮ್ಮನ್ನು ಬಿಟ್ಟು, ನೀವು ಮೀರಿ ನಿಂತರೆ ನಿಮ್ಮನ್ನು ಮೀರಿ. ಭಾರತಾಂಬೆಗೆ ಸ್ವಾತಂತ್ರ್ಯವನ್ನು ದಕ್ಕಿಸಿಕೊಡುವ ತಾಕತ್ತು ಹಿಂದೂಗಳಿಗಿದೆ. ವೀರ ಸಾವರ್ಕರ್ ಹೇಳ್ತಾರೆ. ಅದು ಸತ್ಯನಾ ಅಂತ ಕೇಳಿದ್ರೆ ನಿಮಗೆ, ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಸ್ಲಿಮರ ಪಾತ್ರ ಅತ್ಯಂತ ಕ್ಷೀಣ. ಉದ್ದೇಶ ಅವ್ರ ಹತ್ರ ಕ್ಷಾತ್ರ ಇರಲಿಲ್ಲ ಅಂತಲ್ಲ, ಅವ್ರಿಗೆ ಪೌರುಷ ಇರಲಿಲ್ಲ ಅಂತಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಬದುಕು ಬರಹಗಳಲ್ಲಿ ಬರ್ಕೊಂಡಂತ ಸಮಗ್ರ ಸಂಪುಟದಲ್ಲಿ ಒಂದ್ ಕಡೆ ಹೇಳ್ತಾರೆ, ಸಂಪುಟ 18ರಲ್ಲಿ ಸಿಗ್ತದೆ, ಒಬ್ಬ ನಿಜವಾದ ಮುಸ್ಲಿಮನನ್ನು ಇಸ್ಲಾಂ ಭಾರತ ತನ್ನ ತಾಯಿ ನೆಲ ಎಂದು ಒಪ್ಪಿಕೊಳ್ಳಲು ಬಿಡುವುದಿಲ್ಲ. ನಿಮ್ಗಿದು ಈ ಪದ ಕೇಳಿದ್ರೆ ವಸ್ತು ಅನ್ಸ್ಬೋದೇನೋ ಅಂತ ಬಾಬಾ ಸಾಹೇಬರು ಲಿಖಿತವಾಗಿ ಬರೆದ ದಾಖಲೆ. ಒಬ್ಬ ನಿಜವಾದ ಮುಸ್ಲಿಂ ಭಾರತದ ನೆಲವನ್ನ ತನ್ನ ತಾಯಿ ನೆಲ ಎಂದು ಒಪ್ಪಿಕೊಳ್ಳಲು ಬಿಡುವುದಿಲ್ಲ. ಅವ್ರು ಮುಂದುವರೆದು ಒಂದು ಭಾಷೆ ಬರೀತಾರೆ, ಒಂದು ವಾಕ್ಯ ಬರೀತಾರೆ, ಮುಸ್ಲಿಮರು ಭಾರತದ ರಾಷ್ಟ್ರೀಯತೆಗೆ 2ನೇ ದರ್ಜೆಯ ಸ್ಥಾನಮಾನವನ್ನು ನೀಡುತ್ತಾರೆ. ಅರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆ ಕಾಲಘಟ್ಟದಲ್ಲಿ ಆ ಥಾಟ್ಸ್ ಆನ್ ಪಾಕಿಸ್ತಾನ ಬರೆಯೋ 1941 ಪ್ರಕಟವಾಗುತ್ತೆ, 36ರ ಆ ಕಾಲಘಟ್ಟದಲ್ಲಿ ಏನು ವಿಷನ್ ಇತ್ತು ಅಂತ ಹೇಳ್ತೀರಿ. ಈಗ ಮೈಸೂರು ನಾಡದೇವತೆಯ ದಸರಕ್ಕೆ ಆಯ್ಕೆಯಾದ ಬಾನು ಮುಸ್ತಾಕರ ಮೇಲೆ ಇರುವ ಆರೋಪ ನೀವು ನೋಡಿದ್ರೆ, ಆ ತಾಯಿ ಹೇಳ್ತಾ ಇರೋದು ಭುವನೇಶ್ವರಿ ಮೇಲೆ ಇರುವ ಅರಿಶಿನ ಕುಂಕುಮವನ್ನ ಅಳಿಸಿಬಿಡಿ. ಬಾನು ಮುಸ್ತಾಕರ ಉದ್ದೇಶವು ಕುಂಕುಮ ತೆಗೆಯೋದೆ, ಅರಿಶಿನ ತೆಗೆಯೋದೆ. ಪಹಲ್ಗಾಮ್ನಲ್ಲಿ ಸಿಂಧೂರವನ್ನು ತೆಗೆದ ಭಯೋತ್ಪಾದಕರ ಉದ್ದೇಶವೂ ಒಂದೇ. ನಾನು ಮತ್ತೆ ಪ್ರಜ್ಞಾಪೂರ್ವಕವಾಗಿ ನಾನು ಹೇಳ್ತಾ ಇದ್ದೀನಿ. ಹಾಗಿದ್ರೆ ಬಾನು ಮುಸ್ತಾಕ್ ಅವರು ಇಲ್ಲ ನನ್ನ ಹತ್ರ ಅಂತ ಚಿಂತನೆ ಇಲ್ಲ, ನಾನು ಸರ್ವಧರ್ಮ ಸಮಬಾಳನ್ನ ಏನು ಹಿಂದೂಗಳಲ್ಲಿದೆ, ವಸುದೈವ ಕುಟುಂಬಕ್ಕೆ, ಜಗತ್ತೇ ಒಳ್ಳೆಯದಾಗ್ಲಿ, ಜಗತ್ತೇ ನಮ್ಮದು, ಜಗತ್ತು ಒಟ್ಟು ಅನ್ನುವ ಚಿಂತನೆಯನ್ನು ಪಾಲಿಸ್ತೀನಿ ಅಂದ್ರೆ ಕಾಫೀರ ತತ್ವವನ್ನ, ಇಸ್ಲಾಮನ್ನ, ಕುರಾನನ್ನ, ಅದರಲ್ಲಿರುವ ಲೋಪವನ್ನು ಆಚೆಗೆ
ಉದಾಹರಣೆಗೆ ನೀವು ಗಮನಿಸಬಹುದು, ಅವ್ರಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬರುವಾಗ ಇಸ್ಲಾಂನಲ್ಲಿ ಮಹಿಳಾ ಅಸಮಾನತೆಯ ಬಗ್ಗೆ ಇರುವ ಆ ಗೊಂಚಲುಗಳನ್ನ ಬಿಡಿಸಿ ಬಿಡಿಸಿ ಬರ್ದದ್ದಕ್ಕೆ ಬಂದದ್ದು. ಆದ್ರೆ ಅವರು ಪ್ರಶಸ್ತಿ ದಕ್ಕಿದ ಮೇಲೆ ಏನ್ ಹೇಳಿದ್ರು? ಪ್ರಶಸ್ತಿ ದಕ್ಕಿದ ಮೇಲೆ ಹೇಳಿದ ಮಾತು ತಲಾಕ್ ಅನ್ನುವುದು ಇರಬೇಕಾಗಿತ್ತು, ತಲಾಕ್ ಒಳ್ಳೆಯದು ಅಂತ. ಅಂದ್ರೆ ನಿಮಗೆ ಪ್ರಶಸ್ತಿ ದಕ್ಕುವ ಕಾರಣಕ್ಕಾಗಿ ದೂಷಿಸಿದ, ನೀವು ವ್ಯಕ್ತಪಡಿಸಿದ, ಬರೆದ ಅಭಿಪ್ರಾಯಗಳಿಗೂ ಭಾರತ ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿರ್ದೇಶನದಂತೆ ಮಾಡಿದಂತ ತಲಾಕ್ನ ನಿಷೇಧವನ್ನ ನೀವು ರೀಓಪನ್ ಆಗ್ಬೇಕು ಅಂತ ಹೇಳ್ತೀರಿ. ಅಂದ್ರೆ ಯಾವ ಪಹಲ್ಗಾಮ್ನ ದಾಳಿಯ ನಂತರ, ಹಿಂದೂಗಳ ಮಾರಣ ಹೋಮದ ನಂತರ ಅಂತಾರಾಷ್ಟ್ರೀಯವಾಗಿ ಅದನ್ನು ಕುಬ್ಜ ಮಾಡುವಂತ, ತಗ್ಗಿಸುವಂತ, ಅದರ ತೀವ್ರತೆಯನ್ನು ಕಡಿಮೆ ಮಾಡುವಂತ ಕೆಲಸವನ್ನ ನಿಮಗೆ ಹೇಗೆ ಜಗತ್ತಿನಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಂದ್ರೆ, ರಾಮ ಮಂದಿರ ಉದ್ಘಾಟನೆಯ ಸಂದರ್ಭಕ್ಕೆ ಜಗತ್ತಿನ ಯಾವುದೋ ಒಂದು ಭಾಗದಲ್ಲಿ ಕೂತ್ಕೊಂಡು, ಜಗತ್ತಿನ ಯಾವುದೋ ಪಶ್ಚಿಮದ ಒಂದು ಸ್ಥಳದಲ್ಲಿ ಕೂತ್ಕೊಂಡು, ಈ ಗ್ರ್ಯಾಂಡ್ ವೈಟ್ ಏಷ್ಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಲ್ಬೋರ್ನ್ ಸಂಶೋಧಕ ರಾಮ ಮಂದಿರದ ನಿರ್ಮಾಣವು ಗಾಯಗೊಂಡ ಬಹುಸಂಖ್ಯಾತರ ದ್ವೇಷದ ಮೇಲೆ ನಿರ್ಮಾಣವಾಗಲಿದೆ. ಬಹುಸಂಖ್ಯಾತರು ದೇಶದ ಧಾರ್ಮಿಕ ಅಲ್ಪಸಂಖ್ಯಾತರನ್ನು ಹಿಮ್ಮೆಟ್ಟಿಸಲು ತಮ್ಮೆಲ್ಲ ಶಕ್ತಿಯನ್ನು ಬಳಕೆ ಮಾಡ್ತಾರೆ ಮತ್ತು ರಾಜ್ಯ ರಚನೆಗಳಲ್ಲಿ ಸಾಂವಿಧಾನಿಕ ನೀತಿಯನ್ನು ದೂರವಿಟ್ಟು ಬಹುಸಂಖ್ಯಾತರ ಪ್ರಾಬಲ್ಯದ ಕಡೆಗೆ ಮರು ಸಂಘಟಿಸುತ್ತಾರೆ ಅಂತ ಬರೀತಾನೆ. ಹಂಟಿಂಗ್ಟನ್ ಪೋಸ್ಟ್ ಅಲ್ಲಿ ಇನ್ನೊಬ್ಬ ಬಹಳ ದೊಡ್ಡ ಒಬ್ಬ ವ್ಯಕ್ತಿ ಭಾರತದ ನಾಳೆ ಅಂತ ಒಂದು ಲೇಖನ ಬರೀತಾನೆ. ಪ್ರೈವೇಟ್ ಜುಂಜಾವರ್ ಎಂಬ ವಿದೇಶಿ ಬರಹಗಾರ ಮೋದಿ ರಾಮ ಮಂದಿರದ ಪೂಜೆಗೆ ಹೋಗೋದಿದೆಯಲ್ಲ, ಅದು ಭಾರತ ಸೆಕ್ಯುಲರ್ ರಾಷ್ಟ್ರವೇ ಅನ್ನುವ ಪ್ರಶ್ನೆಯನ್ನ ಹುಟ್ಟಾಗ್ತದೆ ಅಂತ. ಯಾಕೆ ಈ ವಿಷಯವನ್ನ ನಿಮ್ ಮುಂದೆ ಇಟ್ಟೆ ಅಂದ್ರೆ, ಭಾರತದ ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಅವಕಾಶಗಳ ಅಡಿಯಲ್ಲಿ, ನಿಯಮಗಳ ಅಡಿಯಲ್ಲಿ, ಕಾನೂನಿನ ಅಡಿಯಲ್ಲಿ ರಾಮ ಸ್ವೀಕೃತ ಆದ್ಮೇಲೆ, ಮಂದಿರ ಸ್ವೀಕೃತ ಆದ್ಮೇಲೆ ಜಗತ್ತಿನ ಯಾವುದೋ ಮೂಲೆಯಲ್ಲಿ ಕೂರ್ತು ಭಾರತದ ಸೆಕ್ಯುಲರಿಸಂ ಚಿಂತನೆಯ ಬಗ್ಗೆ ಅವರು ವ್ಯಾಖ್ಯಾನವನ್ನು ಸೃಷ್ಟಿ ಮಾಡ್ತಾರೆ. ಅಂದ್ರೆ ಈಗ ಏನು ನೀವು ಶ್ರೀಲಂಕಾದಲ್ಲಿ ನೋಡಿದ್ರಿ, ಏನು ನೀವು ನೇಪಾಳದಲ್ಲಿ ಮೊನ್ನೆ ನೋಡಿದ್ರಿ, ಏನು ಬಾಂಗ್ಲಾದಲ್ಲಿ ನೋಡಿದ್ರಿ, ಇದರೆಲ್ಲದರ ಚಿಂತನೆಯೂ ಕೂಡ ಒಂದೇ. ಪಶ್ಚಿಮದ ಅಷ್ಟು ಚಿಂತನೆ ಮತ್ತು ಪಾಕಿಸ್ತಾನಿಯ ಮತೀಯ ಚಿಂತನೆ ಏನಂತಂದ್ರೆ, ಹಿಂದೂಗಳ ಶ್ರದ್ಧೆಯನ್ನ, ಹಿಂದೂಗಳ ನೆಲವನ್ನ ನಾಶ ಮಾಡೋದೇ ಆಗಿದೆ. ಯಾಕೆ ಇದು ನಿಮ್ಗೆ ಹೇಳ್ತೀನಿ ಅಂದ್ರೆ, ಭಾರತದ ನಾಳೆ ಲೇಖನವನ್ನ ಪ್ರೈವೇಟ್ ಜುಂಜಾವರ್ ಬರೆಯೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಈ ನೆಲದ ಕಾನೂನಿನ ಅಡಿಯಲ್ಲಿ ಅದು ಸ್ವೀಕೃತ ಆಗಿದೆ. ಹಾಗಾಗಿ ಆಪರೇಷನ್ ಸಿಂಧೂರದ ಚಿಂತನೆಯನ್ನ ನಾವು ಹೇಗೆ ನೋಡಬೇಕು, ನಮ್ಮ ಯುವಕರಿಗೆ ಏನನ್ನ ಕಟ್ಟಿ ಕೊಡಬೇಕು, ಏನು ಹಿಂದೂ ತಾಯಿ ಆ ಗುಂಡಿನಿಂದ ರಕ್ಷಣೆ ಪಡ್ಕೊಳ್ಳುವಂಥದ್ದನ್ನ ಕಲ್ಸ್ಕೊಡ್ಬೇಕಾಗಿತ್ತ, ಕಾಶ್ಮೀರಕ್ಕೆ ಹೋಗೋಕೆ ಮುಂಚಿತವಾಗಿ ಅವ್ರಿಗೊಂದು ಗನ್ ಕೊಡ್ಬೇಕಾಗಿತ್ತ, ಇದು ಯಾವುದು ಪ್ರಯೋಜನಕ್ಕೆ ಬರೋದಿಲ್ಲ. ನಿಮಗೆ ಪ್ರಯೋಜನಕ್ಕೆ ಬರ್ಬೋದು ಏನು ಅಂದ್ರೆ, ಆಪರೇಷನ್ ಸಿಂಧೂರದಿಂದ ನಾವು ಕಲಿಯಬಹುದಾದಂತ ಒಂದು ಬಹುದೊಡ್ಡ ನೀತಿ ಪಾಠ ಏನು ಅಂದ್ರೆ, ಜಗತ್ತಿಗೆ ಅಪಾಯವಾದಂತ ಈ ಕಾಬೀರ ತತ್ವದ ಚೌಕಟ್ಟನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಇದ್ರೆ, ಈ ದೇಶದ ವಿರುದ್ಧದ ಹೋರಾಟಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋವನ್ನು ಇಟ್ಟಿರ್ತಾರೆ, ನಾವು ಗಮನಿಸಬೇಕು. ಸಾವರ್ಕರ್ರನ್ನ ವಿರೋಧ ಮಾಡುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮಧ್ಯ ಎಳೆದು ತತ್ತಾರೆ. ನಮಗೆ ಗೊತ್ತಿರಲಿ, ಈ ದೇಶದ ಮುಸ್ಲಿಮರು ಭಾರತದ ಸ್ವಾತಂತ್ರ್ಯ ಹೋರಾಟವನ್ನು ಕೂಡ ರಿಲಿಜಿಯನ್ ದೃಷ್ಟಿಯಲ್ಲೇ ನೋಡಿದ್ರು ಅಂತ ಬಾಬಾ ಸಾಹೇಬರು ಬರೀತಾರೆ. ಅಂದ್ರೆ ಏನು, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ಗಳಿಸ್ಕೊಟ್ಟಿದ್ದು ಯಾರು ಅಂದ್ರೆ ಹಿಂದೂಗಳು. ಈ ದೇಶಕ್ಕೆ ಸಂವಿಧಾನವನ್ನ ರಚನೆ ಮಾಡಿಕೊಟ್ಟದ್ದು ಯಾರು ಅಂದ್ರೆ ಶ್ರೇಷ್ಠ ಹಿಂದೂ ಚಿಂತಕ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಳಗೊಂಡ ಹಿಂದೂ ತಂಡ. ಮುಸ್ಲಿಂ ಲೀಗ್ ನೀವು ಸಂವಿಧಾನ ರಚನಾ ಕಾರ್ಯದಲ್ಲಿ ಪಾಲ್ಗೊಳ್ಳೇ ಇಲ್ಲ. ಪಾಲ್ಗೊಂಡ ಕೆಲವು ವ್ಯಕ್ತಿಗಳು ಇಡೀ ಸಂವಿಧಾನ ರಚನೆಯ ಉದ್ದಗಲಕ್ಕೂ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೊಟ್ಟ ತ್ರಾಸು ಬಹಳ ದೊಡ್ಡದು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ಹಸ್ರತ್ ಮೊಹಾನಿ ಅನ್ನುವ ಒಬ್ಬ ಮುಸ್ಲಿಂ ಲೀಗ್ ನ ಸದಸ್ಯ, ಅರ್ಲಿಯರ್ ಈ ವಾಸ್ ಎ ಕಾಂಗ್ರೆಸ್ ಮೆನ್, ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾನೆ ಮನುಷ್ಯ ಅಂದ್ರೆ, ನೆಹರೂರವರು ಸಂವಿಧಾನವನ್ನ ಬಹಳ ಉತ್ಕಟವಾಗಿ ರಚನೆ ಮಾಡ್ತಾ ಇದ್ರು. ಅವರ ಏನು ಪ್ರಿನ್ಸಿಪಲ್ಸ್ ಆಫ್ ಡೆಮಾಕ್ರಸಿ ಇದೆಯೋ, ಅವರ ಹಕ್ಕುಗಳ ನಿರ್ಣಯ ಅಂತ ಏನಿದೆಯೋ ಅದು ಬಹಳ ದೊಡ್ಡದಿತ್ತು. ಆದ್ರೆ ಈ ಅಂಬೇಡ್ಕರ್ ಎಲ್ಲವನ್ನ ತಲೆ ಕೆಳಕು ಮಾಡ್ಬಿಡ್ತಾ ಇದ್ದಾರೆ. ಈ ಅಂಬೇಡ್ಕರ್ಗೆ ರಷ್ಯಾದ ಮಾದರಿಯ, ಚೀನಾದ ಮಾದರಿಯ ಫೆಡರಲ್ ವ್ಯವಸ್ಥೆಯನ್ನ, ಗಣರಾಜ್ಯ ವ್ಯವಸ್ಥೆಯನ್ನ ಸಂವಿಧಾನದ ಭಾಗ ಮಾಡಲಿಕ್ಕೆ ಆತಂಕ ಇದೆ. ಅಂದ್ರೆ ಈ ನೆಲವನ್ನ, ಹಿಂದೂ ನೆಲವನ್ನ ಕಮ್ಯುನಿಸ್ಟ್ ರಾಷ್ಟ್ರ ಮಾಡಬೇಕಾದಂತ ಹುನ್ನಾರವನ್ನ ಅಲ್ಲೂ ಕೂಡ, ಅಂದ್ರೆ ಸಂವಿಧಾನ ರಚನೆ ಸಭೆಯಲ್ಲಿ ಬಂದಂತ ಕೆಲವು ಮುಸ್ಲಿಂ ವ್ಯಕ್ತಿಗಳು ಕೂಡ ತಮ್ಮ ಪಾರುಪತ್ಯವನ್ನು ಮೆರೆಯುವ, ತಮ್ಮ ಅಜೆಂಡವನ್ನ, ತಮ್ಮ ಉದ್ದೇಶವನ್ನ ಸ್ಪಷ್ಟಪಡಿಸುವ. ಬಂಧುಗಳೇ, ಮೊನ್ನೆ
ಮದ್ದೂರಿನ ಗಲಾಟೆ ಬಗ್ಗೆ ನಿಮ್ಗೆ ಬಂದಿದೆ, ಮಾಹಿತಿ ಬಂದಿರಬಹುದು. ಮಂಡ್ಯದ ಮದ್ದೂರಿನಲ್ಲಿ ಒಂದು ಗಲಾಟೆ ಆಯಿತು ಅಂತ ಒಂದು ವಿಡಿಯೋವನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೋ ಇಲ್ಲವೋ ಗೊತ್ತಿಲ್ಲ. 2 ಇಸ್ಲಾಂನ ಕುನ್ನಿಗಳು, ನಾನು ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದ್ದೆ, 2 ಇಸ್ಲಾಂನ ಕುನ್ನಿಗಳು ಗಣಪತಿಯ ಮೇಲೆ ಉಗುಳುವ ಚಿತ್ರವನ್ನು ನೀವು ಗಮನಿಸಿರಬಹುದು. ಯಾರಿಟ್ರು ಅವರ ಹೃದಯದ ಒಳಗೆ? ಪ್ರಾಪಂಚಿಕ ಜ್ಞಾನವೇ ಇಲ್ಲದಂತ ಆ ಕುನ್ನಿಗಳ ಹೃದಯದಲ್ಲಿ ಉಗುಳು ಬಂದದ್ದು ನಾಲ್ಗೆಯಿಂದ ಇರ್ಬೋದು, ಅದು ಹೃದಯದಿಂದ ಬಂದದ್ದು. ಆ ಕುನ್ನಿಗಳ ಹೃದಯದಲ್ಲಿ ಹಿಂದೂಗಳ ಧರ್ಮ ಶ್ರದ್ಧೆಯ ವಿರುದ್ಧ ಉಗುಳಬೇಕು ಅನ್ನುವ ಆಲೋಚನೆ ಎಲ್ಲಿಂದ ಬಂತು? ಅದು ಅವರ 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 ಏನು ರಿಲಿಜಿಯನ್ ಇದೆ, ಅವರ ರಿಲಿಜಿಯನ್ನ ಗ್ರಂಥ ಏನಿದೆ, ಅವರ ರಿಲಿಜಿಯನ್ನ ಪವಿತ್ರ ತತ್ವ ಏನಿದೆ, ಅವರ ಶರೀಯತ್ ಏನಿದೆ, ಅದು ತೋರಿಸಿಕೊಡ್ತದೆ. ಆಪರೇಷನ್ ಸಿಂಧೂರದ ಒಂದು ಕಾರ್ಯಾಚರಣೆಯನ್ನು ಇಡೀ ಜಗತ್ತು ಮಾನ್ಯ ಮಾಡಿದ ನಂತರವೂ, ಅಂದ್ರೆ ಪಾಕಿಸ್ತಾನದ ಅಸೆಂಬ್ಲಿಯಲ್ಲಿ ಸ್ವತಃ ಅಲ್ಲಿನ ಪ್ರಧಾನಿ ನಮ್ಮ ಮೇಲೆ, ನಮ್ಮ ಏರ್ ಬೇಸ್ ಮೇಲೆ ಹಿಂದೂಸ್ತಾನ ಅಂತ ಪದ ಬಳಸ್ತಾರೆ. ನೀವು ಬೇಕಾದ್ರೆ ಒಂದ್ಸತಿ ಅದನ್ನು ಗಮನಿಸಿ. ಅವರು ಸಹಜವಾಗಿ ಹಿಂದೂಸ್ತಾನ ಅಂತಾರೆ. ಹಿಂದೂಸ್ತಾನ ದಾಳಿ ಮಾಡಿದ್ದು ನಿಜ ಅಂತ ಅಲ್ಲಿನ ಶಾಸಕಾಂಗ, ಅಲ್ಲಿನ ಸಂಸತ್ತಿನ ಶ್ರೇಷ್ಠ ಸದನದ ಒಳಗೆ ಹೇಳಿದ ಮೇಲೂ ಭಾರತದಲ್ಲಿ ಆಪರೇಷನ್ ಸಿಂಧೂರದ ಲೆಕ್ಕ ಕೇಳಿದ ದಾಳಿಗೆ ಭಾರತದ ಎಷ್ಟು ವಿಮಾನಗಳು ಒಡೆದು ಹೋದವು, ಭಾರತದ ಎಷ್ಟು ರಾಕೆಟ್ಗಳು ನಾಶವಾದವು ಅನ್ನುವ ಪ್ರಶ್ನೆ ಮಾಡುವ ಈ ಸೆಲೆಕ್ಟಿವ್ ಅಪ್ರೋಚ್ ಇದೆಯಲ್ಲ, ಇದು ಆಪರೇಷನ್ ಸಿಂಧೂರವೂ ಕೂಡ ನಮ್ಮನ್ನ ಎಚ್ಚರಿಸ್ತಾ ಇದ್ರೆ, ಅಂದ್ರೆ ಹಿಂದೂಗಳನ್ನ ಜಾಗೃತಗೊಳಿಸದೇ ಇದ್ರೆ, ಹಿಂದೂಗಳನ್ನ ಗಟ್ಟಿಗೊಳಿಸದೇ ಇದ್ರೆ, ಹಿಂದೂಗಳ ತಮ್ಮ ಹೊಣೆಗಾರಿಕೆ ಏನು ಅನ್ನೋದನ್ನ ತೋರಿಸ್ಕೊಡದೆ ಹೋದ್ರೆ, ಆಪರೇಷನ್ ಸಿಂಧೂರದ ನಂತರವೂ ಈ ರೀತಿಯ ಕಾಫೀರ ತತ್ವ ಜೀವಂತವಾಗಿದ್ದು ಹಿಂದೂ ಸಮಾಜವನ್ನ ಮತ್ತೊಮ್ಮೆ ಗುಲಾಮಗಿರಿಗೆ ತಳ್ಳುವ ಕಾಲ ಸನ್ನಿಹಿತ ಆಗೋದ್ರಲ್ಲಿ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಮಂಡ್ಯ ಜಿಲ್ಲೆ ಅಂದ್ರೆ ನೀವು ಸಹಜವಾಗಿ ಅಲ್ಲಿ ಬಹುಸಂಖ್ಯಾತ ಹಿಂದೂಗಳ ಬಹಳ ದೊಡ್ಡ ನೆಲೆ. ಕಳೆದ ವರ್ಷ ನಾಗಮಂಗಲದಲ್ಲಿ ನೀವು ಗಣಪತಿಯ ಮೇಲೆ, ಈ ವರ್ಷ ಮದ್ದೂರಿನ ಮೇಲೆ ನನ್ಗೆ ಯಾರೋ ಒಬ್ರು ಹೇಳ್ತಾ ಇದ್ರು, ಈ ವರ್ಷ ಬಹಳ ಜೋರು ಗಲಾಟೆ ಆಗಿದೆ, ಬಹಳ ಜೋರು ಹೋರಾಟ ಆಯ್ತು, ಮುಂದಿನ ವರ್ಷದಿಂದ ಮಂಡ್ಯದಲ್ಲಿ ಗಣಪತಿ ವಿಷಯದಲ್ಲಿ ಗಲಾಟೆ ಆಗಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ, ಮುಂದಿನ ವರ್ಷ ಮಂಡ್ಯದಲ್ಲಿ ಗಣಪತಿ ವಿಷಯದಲ್ಲಿ ಗಲಾಟೆ ಆಗ್ತದೆ, ಅದನ್ನ ಇಸ್ಲಾಂನ ಮತಾಂಧ ವ್ಯಕ್ತಿಗಳು ಮಾಡ್ತಾರೆ. ಇಲ್ಲ ಈ ಸಲ ನಾನು ಹೇಳಿದೆ ಇದು ಆಗೋದಿಲ್ಲ. ಯಾಕಂದ್ರೆ ಅವರ ಜವಾಬ್ದಾರಿ ಏನು, ನೀವು ನಮ್ಮ ಮಕ್ಕಳಿಗೆ ಸಂಸ್ಕಾರ, ಧರ್ಮ, ಆಚರಣೆ, ಪರಂಪರೆ ಅಂತ ಕಳಿಸ್ಕೊಡ್ತಿರೋ, ಹೇಗೆ ದೇವರಿಗೆ ಕೈ ಮುಗಿಬೇಕು, ಹೇಗೆ ದೇವರಿಗೆ ಗಂಧದ ಕಡ್ಡಿ ಹಚ್ಚಬೇಕು, ಹೇಗೆ ಹೂ ಇಡಬೇಕು ಅಂತ ಹೇಳ್ತಿರೋ, ಹಾಗೆ ಹಿಂದೂಗಳನ್ನ ಕೊಲ್ಲಬೇಕು, ಹಿಂದೂಗಳ ಧರ್ಮ ಶ್ರದ್ಧೆಯನ್ನು ನಾಶ ಮಾಡಬೇಕು ಅಂತ ಹೇಳುವಂತ ಒಂದು ಗ್ರಂಥ ಇರುವಾಗ, ಆ ಗ್ರಂಥವನ್ನು ಅವರು ಅತಿಶ್ರೇಷ್ಠ ಅಂತ ಭಾವಿಸುವಾಗ, ಅದು ಕೇವಲ ಅಂದ್ರೆ ಹಿಂದೂಗಳ ನಾಶ ಇಲ್ಲಿ ಮಾತ್ರ ಅಲ್ಲ, ಜಗತ್ತಿನಲ್ಲಿ ಎಲ್ಲೂ ಉಳಿಬಾರ್ದು ಅಂತ ಸುಬಾನಿ ಮಾತು ಅದೇ. ಇಡೀ ಜಗತ್ತನ್ನ ಹಿಂದೂಗಳು ಆವರಿಸ್ತಾರೆ. ಹಾಗಾಗಿ ನಾವು ಬ್ರಿಟಿಷರ ವಿರುದ್ಧ ಬದಲು ಇವರ ವಿರುದ್ಧ, ಹಿಂದೂಗಳ ವಿರುದ್ಧ ಹೋರಾಟ ಮಾಡ್ಬೇಕಂತ ಅವ್ರು ಅದೇ ಸಂಚನ್ನ ಮಾಡಿದ್ರು ಅಂತ ಬಾಬಾ ಸಾಹೇಬರು ಹೇಳ್ತಾರೆ, ಸಾವರ್ಕರ್ ಹೇಳ್ತಾರೆ. ಸಾವರ್ಕರ್ ಅವರನ್ನ ಅಂದ್ರೆ ಈ ಅನುಕೂಲವಲ್ಲದ ಸತ್ಯಗಳಿಗಾಗಿ ಕೆಲವು ವೀರ ಯೋಧರನ್ನ, ಪರಂಪರೆಯ ನಾಯಕರನ್ನ, ಅವರ ವಿಚಾರಗಳನ್ನು ಕುಬ್ಜಗೊಳಿಸುವ, ಅವರ ವಿಚಾರಗಳಲ್ಲಿ ನೆಗೆಟಿವ್ ಚಿಂತನೆಗಳನ್ನು ಹುಟ್ಟಾಕುವಂತ ಕೆಲಸವನ್ನು ಮಾಡ್ತಾರೆ. ಅದರಲ್ಲಿ ನೇತಾಜಿ ಮತ್ತು ಸಾವರ್ಕರ್ ಬಹಳ ದೊಡ್ಡ ಅಪಘಾತಕ್ಕೆ ಒಳಗಾದವರು, ಬಹಳ ದೊಡ್ಡ ತುಳಿತಕ್ಕೆ ಒಳಗಾದವರು. ಸಾವರ್ಕರ್ ಅವರ ಸ್ವಾತಂತ್ರ್ಯದ ಕಲ್ಪನೆಯನ್ನ, ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಅವರು ಅನುಭವಿಸಿದ ನೋವನ್ನ, ಆ ನೋವಿನೊಳಗೂ ಹಿಂದೂ ಸಮಾಜದ ಉನ್ನತಿಗಾಗಿ ಅವರು ಪಟ್ಟ ಶ್ರಮವನ್ನ ಈ ಒಂದು ವೇದಿಕೆಯಲ್ಲಿ, ಈ ಅವಧಿಯಲ್ಲಿ ಪ್ರಸ್ತುತಪಡಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆಪರೇಷನ್ ಸಿಂಧೂರ ಮಾತಾಡುವಾಗ ಸಾವರ್ಕರನ್ನ ಟಚ್ ಮಾಡಿದ್ರೆ ಇಡೀ ಸದನ, ಇಡೀ ಸಭಾಂಗಣ ಸಾವರ್ಕರಮಯ ಆಗ್ತದೆ. ಆದ್ರೂ ನಾನು ಪ್ರಜ್ಞಾಪೂರ್ವಕವಾಗಿ ಒಂದು ಮಾತನ್ನ ಹೇಳ್ತೇನೆ, ಇವತ್ತೇನಾದ್ರೂ ನಿಮಗೆ ಆಪರೇಷನ್ ಸಿಂಧೂರದ ಯಶಸ್ಸು ಯಾರಿಗೆ ಸಲ್ಬೇಕಂದ್ರೆ ಅದು ಸಾವರ್ಕರ್ಗೆ ಸಲ್ಬೇಕು.